ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಡಿ ಬ್ರಾಗ್ಲಿ ಹೈಪೋಥಿಸಿಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ಟೇಟ್ಮೆಂಟ್ ಯಾವ ರೀತಿ ಬರಿಬೇಕು, ಯಾವ ರೀತಿ ಪ್ರೂವ್ ಅನ್ನ ಮಾಡ್ತಾ ಹೋಗ್ಬೇಕು ಈಕ್ವೇಶನ್ ಅನ್ನ ಅಂತ, ಸರಿನಾ? ಸೊ ವಿಟಿಯು ಪರ್ಸ್ಪೆಕ್ಟಿವ್ ಅಂತ ಬಂದಾಗ ನಿಮ್ಗೆ ಡಿ ಬ್ರಾಗ್ಲಿ ಹೈಪೋಥಿಸಿಸ್ ಇರ್ಬೋದು. ಸೊ ಈ ತರ ಏನು ಡಿರೈವೇಶನ್ ಮಾಡೋದಕ್ಕೆಲ್ಲ ಕೊಡ್ತಾರಲ್ಲ, ಸ್ಕ್ರಾಡಿಂಜರ್ ಈಕ್ವೇಶನ್, ಇವೆಲ್ಲ ಕೂಡ ವೆರಿ ಇಂಪಾರ್ಟೆಂಟ್ ಆಗ್ತವೆ, ಸರಿನಾ? ನಾನು ಏನು ಬೋರ್ಡ್ ಮೇಲೆ ಬರೀತೀನಿ ಸ್ಟೇಟ್ಮೆಂಟ್ ಇರ್ಬೋದು, ಮತ್ತೆ ಯಾವ ರೀತಿ ಪ್ರೂವ್ ಮಾಡ್ತಾ ಹೋಗ್ತೀನಿ ಸ್ಟೆಪ್ ಬೈ ಸ್ಟೆಪ್, ಅದನ್ನೇ ನೀವು ಫಾಲೋ ಮಾಡ್ತಾ ಹೋಗಿ ಎಕ್ಸಾಮಿನೇಷನ್ ಅಲ್ಲಿ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ, ಸರಿನಾ? ನಾನು ಆಮೇಲೆ ಸೈಡ್ಗೆ ಹೋಗ್ತೀನಿ, ಅವಾಗ ಸ್ಕ್ರೀನ್ ಶಾಟ್ ತಕೊಂಡ್ರಿ. ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಕಾನ್ಸೆಪ್ಟ್ ಅನ್ನ, ಸರಿನಾ? ಎಸ್. ಸೊ ಈ ಡಿ ಬ್ರಾಗ್ಲಿ ನಾನು ಏನ್ ಮಾಡ್ತಾನೆ, ಒಂದು ಹೈಪೋಥಿಸಿಸ್ ಅನ್ನ ಕೊಡ್ತಾನೆ. ಹೈಪೋಥಿಸಿಸ್ ಅಂತಂದ್ರೆ ಇವನೊಂದು ಅಸಂಪ್ಷನ್ ಅಲ್ಲಿ ಕೊಡ್ತಾನೆ ಅಷ್ಟೇ. ಅದು ಎಕ್ಸ್ಪೆರಿಮೆಂಟ್ ಮಾಡ್ಬಿಟ್ಟು ಇವನೇನ್ ಟ್ರೈ ಮಾಡಿ ಕೊಟ್ಟಿರಲ್ಲ, ಸುಮ್ಮನೆ ಒಂದು ಅಸಂಪ್ಷನ್ ಅಲ್ಲಿ ಒಂದು ಹೇಳ್ತಾನೆ. ಏನ್ ಸ್ಟೇಟ್ಮೆಂಟ್? ಎ ಮೂವಿಂಗ್ ಪಾರ್ಟಿಕಲ್ ಆರ್ ದಿ ಆಬ್ಜೆಕ್ಟ್ಸ್ ಹ್ಯಾವ್ ದ ವೇವ್ ಲೈಕ್ ಪಾರ್ಟಿಕಲ್. ಯಾಕೆ ಇವನು ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟ ಅಂತಾನು ಕೂಡ ನಾನು ಹೇಳ್ತಾ ಹೋಗ್ತೀನಿ, ಸರಿನಾ? ಈ ಒಂದು ಸ್ಟೇಟ್ಮೆಂಟ್ ಅನ್ನ ಹೇಳ್ತಾನೆ. ಸೊ ಆ ಸ್ಟೇಟ್ಮೆಂಟ್ ಮುಂದೆ ಪ್ರೂವ್ ಆಗುತ್ತೆ, ಸರಿನಾ? ಬೇರೆ ಒಬ್ಬ ಸೈಂಟಿಸ್ಟ್ ಇದನ್ನ ಪ್ರೂವ್ ಮಾಡ್ತಾನೆ, ಎಕ್ಸ್ಪೆರಿಮೆಂಟ್ ಅನ್ನ ಯೂಸ್ ಮಾಡ್ಕೊಂಡು ಪ್ರೂವ್ ಮಾಡ್ತಾ ಹೋಗ್ತಾನೆ. ಬಟ್ ಇವನು ಒಂದು ಅಸಂಪ್ಷನ್ ಮೇಲೆ ಕೊಟ್ಟಂತದ್ದು, ಸರಿನಾ? ಒಂದು ಅಸಂಪ್ಷನ್ ಮೇಲೆ ಕೊಟ್ಟಂತ ಸ್ಟೇಟ್ಮೆಂಟ್ ಇದು. ಏನು? ಎ ಮೂವಿಂಗ್ ಪಾರ್ಟಿಕಲ್ ಆರ್ ದಿ ಆಬ್ಜೆಕ್ಟ್ಸ್ ಹ್ಯಾವ್ ದ ವೇವ್ ಲೈಕ್ ಪಾರ್ಟಿಕಲ್. ಸೊ ಇದನ್ನ ಇನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋದಾಗ, ಎವ್ರಿ ಮೂವಿಂಗ್ ಪಾರ್ಟಿಕಲ್, ಮೂವ್ಮೆಂಟ್ ಇರುವಂತಹ ಪಾರ್ಟಿಕಲ್ ಅಥವಾ ಆಬ್ಜೆಕ್ಟ್ ಮಾತ್ರ, ಸ್ಟ್ಯಾಟಿಕ್ ಅಲ್ಲ. ಸ್ಟ್ಯಾಟಿಕ್ ಅಂದ್ರೆ ಏನು? ಒಂದೇ ಜಾಗದಲ್ಲಿ ಇರುವಂತದ್ದು. ಇವ್ರೇನ್ ಹೇಳ್ತಾ ಇರೋದು, ಮೂವಿಂಗ್ ಪಾರ್ಟಿಕಲ್ ಅಂದ್ರೆ ಮೂವ್ಮೆಂಟ್ ಇರುವಂತಹ ಪಾರ್ಟಿಕಲ್ ಅಥವಾ ಆಬ್ಜೆಕ್ಟ್ ಆಸ್ ಆನ್ ಅಸೋಸಿಯೇಟೆಡ್ ವೇವ್ ಲೆಂತ್, ಅದರ ಜೊತೆಗೆ ಒಂದು ವೇವ್ ಲೆಂತ್ ಇರುತ್ತೆ ಅಂತಂದ್ರೆ ವೇವ್ ನೇಚರ್ ಅನ್ನ ಹೇಳ್ತಾ ಇರೋದು. ನೋಡಿ ಇಲ್ಲಿ, ಹ್ಯಾವ್ ದ ವೇವ್ ಲೈಕ್ ಪಾರ್ಟಿಕಲ್. ವೇವ್ ಲೈಕ್ ಪಾರ್ಟಿಕಲ್ ಅಂತಂದ್ರೆ ವೇವ್ ನೇಚರ್ ಅನ್ನ ಹೇಳ್ತಾ ಇದ್ದಾನೆ ಇಲ್ಲಿ. ಸೊ wavelength, this wavelength will be called as the de Broglie wave, or you can also call it as the matter wave. ಗೊತ್ತಾಯ್ತಾ? ಸೊ ಇಲ್ಲಿ ನಾನು ಏನ್ ಬರೀತೀನಿ ಇವಾಗ, ಇದನ್ನ ಬರ್ಕೊಳಕ್ ಹೋಗ್ಬಿಡ್ರಿ. ನೋಡಿ, ನಮಗೆ ಲೈಟ್ ಅಲ್ಲಿ ಡ್ಯುಯಲ್ ನೇಚರ್ ಇದೆ ಅಂತ ಗೊತ್ತಾಯ್ತೆ, ಸರಿನಾ? ಡ್ಯುಯಲ್ ನೇಚರ್ ಅಂತಂದ್ರೇನು? ಎರಡು ನೇಚರ್ ಲೈಟ್ಗೆ. ಒಂದು ವೇವ್ ಲೈಕ್ ನೇಚರ್, ಸರಿನಾ? ವೇವ್ ನೇಚರ್. ಇನ್ನೊಂದು ಪಾರ್ಟಿಕಲ್ ನೇಚರ್, ಸರಿನಾ? ಒಂದು ವೇವ್ ನೇಚರ್, ಇನ್ನೊಂದು ಪಾರ್ಟಿಕಲ್ ನೇಚರ್. ಸೊ ಈ ವೇವ್ ನೇಚರ್ ಅನ್ನ ನಾವು ಯಾವ ರೀತಿ ಕಂಡುಹಿಡ್ಕೊಂಡ್ವಿ? ವೇವ್ ನೇಚರ್ ಅನ್ನ ನಾವು ಇಂಟರ್ಫರೆನ್ಸ್ ಇರ್ಬೋದು, ನೆಕ್ಸ್ಟ್ ಡಿಫ್ರಾಕ್ಷನ್, ಈ ತರ ಕಾನ್ಸೆಪ್ಟ್ ಗಳನ್ನ ಯೂಸ್ ಮಾಡಿಕೊಂಡು ನಾವು ವೇವ್ ನೇಚರ್ ಇದೆ ಅಂತ ಕಂಡುಹಿಡಿದ್ವಿ ಲೈಟ್ಗೆ. ಅದೇ ರೀತಿ ಪಾರ್ಟಿಕಲ್ ನೇಚರ್ ಅನ್ನ ನಾವು ಯಾವ ರೀತಿ ಕಂಡುಹಿಡಿದಿದ್ದು? ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇಂದ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಸೊ ಅದನ್ನ ಮುಂದೆ ವಿಡಿಯೋಗಳಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇಂದ ಪಾರ್ಟಿಕಲ್ ನೇಚರ್ ಗೊತ್ತಾಯ್ತು. ವೇವ್ ನೇಚರ್ ನನಗೆ ಇಂಟರ್ಫರೆನ್ಸ್ ಮತ್ತೆ ಡಿಫ್ರಾಕ್ಷನ್ ಇಂದ ಗೊತ್ತಾಗ್ತಾ ಹೋಗುತ್ತೆ. ಸೊ ಇದನ್ನ ಇವ್ನು ನೋಡ್ದ ಡಿ ಬ್ರಾಗ್ಲಿ. ಈಗ ಲೈಟ್ಗೆ ಅಲ್ಲಿ ಎರಡು ಅಂತಂದ್ರೆ ಡ್ಯುಯಲ್ ನೇಚರ್ ಇದೆ ಅಂತಂದ್ರೆ ಮ್ಯಾಟರ್ಗೂ ಕೂಡ ಇರುತ್ತೆ, ಅಂದ್ರೆ ಪಾರ್ಟಿಕಲ್ ಅಥವಾ ಆಬ್ಜೆಕ್ಟ್ ಗಳಿಗೂ ಕೂಡ ಎರಡು ನೇಚರ್ ಇರುತ್ತೆ, ಒಂದು ವೇವ್ ನೇಚರ್, ಒಂದು ಪಾರ್ಟಿಕಲ್ ನೇಚರ್. ಬಟ್ ನಮಗೆ ಆಲ್ರೆಡಿ ಮೊದಲೇ ಪ್ರೂವ್ ಆಗಿತ್ತು, ಏನು? ಪಾರ್ಟಿಕಲ್ ನೇಚರ್, ಪಾರ್ಟಿಕಲ್ ಅಥವಾ ಆಬ್ಜೆಕ್ಟ್ ಏನಾದ್ರೂ ಮೊಮೆಂಟಮ್ ಇದ್ರೆ ಅದಕ್ಕೆ ಇದ್ದೇ ಇರುತ್ತೆ ಅಂತ ನಮಗೆ ಗೊತ್ತಿತ್ತು. ಆದರೆ ವೇವ್ ನೇಚರ್ ಕೂಡ ಇದೆ ಅಂತ ಇವನು ಅಸ್ಯೂಮ್ ಮಾಡ್ದ ಅಷ್ಟೇ. ಇವನು ಪ್ರೂವ್ ಮಾಡಿಲ್ಲ. ಪ್ರೂವ್ ಮಾಡಿದವನು ಬೇರೆ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಯೂಸ್ ಮಾಡ್ಕೊಂಡು ಬೇರೆ ಅವ್ನು ಪ್ರೂವ್ ಮಾಡ್ದ. ಬಟ್ ಇವನ್ ಫಸ್ಟ್ ಅಸ್ಯೂಮ್ಷನ್ ಅನ್ನ ಹೇಳಿದ್ನಲ್ಲ, ಸೊ ಅದಕ್ಕೋಸ್ಕರ ಇವನ ಹೆಸರನ್ನ ಇಟ್ಟಿದ್ದಾರೆ ಅಷ್ಟೇ, ಡಿ ಬ್ರಾಗ್ಲಿ ಹೈಪೋಥಿಸಿಸ್. ಗೊತ್ತಾಯ್ತಾ? ಸೊ ವೇವ್ ನೇಚರ್ ಅನ್ನ ನಾವು ಹೇಳ್ತಾ ಹೋಗ್ತೀವಿ, ಸರಿನಾ? ಯಾವುದಕ್ಕೆ? ಮ್ಯಾಟರ್. ಎನಿ ಮ್ಯಾಟರ್ ವಿಲ್ ಬಿ ಹ್ಯಾವಿಂಗ್ ದ ವೇವ್ ನೇಚರ್ ಅಂಡ್ ಪಾರ್ಟಿಕಲ್ ನೇಚರ್ ಆಲ್ಸೋ. ಫಸ್ಟ್ ನಮಗೆ ಲೈಟ್ಗೆ ಗೊತ್ತಿತ್ತು, ಇವನೇನ್ ಮಾಡ್ದ? ಮ್ಯಾಟರ್ಗೆ ಯಾವುದೇ ಒಂದು ಮ್ಯಾಟರ್ಸ್ ಇರ್ಬೋದು. ಸೊ ಆ ಮ್ಯಾಟರ್ಗೆ ನನಗೆ ಪಾರ್ಟಿಕಲ್ ವೇವ್ ಇದೆ ಅಂತ ಆಲ್ರೆಡಿ ಗೊತ್ತಿತ್ತು. ಇವನೇನ್ ಮಾಡ್ದ? ಅದ್ರ ಜೊತೆಗೆ ವೇವ್ ನೇಚರ್ ಕೂಡ ಇದೆ ಅಂತ ಕಾಯಿನ್ ಮಾಡ್ದ, ಸರಿನಾ? ವೇವ್ ನೇಚರ್ ಕೂಡ ಇದೆ ಅಂತ. ಸೊ ಈಗ ಗೊತ್ತಾಯ್ತಾ? ವೇವ್ ನೇಚರ್ ಅನ್ನ ಡಿ ಬ್ರಾಗ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾನೆ ಈ ಒಂದು ಅಸಂಪ್ಷನ್ ಅಲ್ಲಿ. ಇಷ್ಟು ಗೊತ್ತಿರಲಿ ಸಾಕು, ಸರಿನಾ? ಇದನ್ನೇನು ಎಕ್ಸಾಮ್ ಅಲ್ಲಿ ಬರೆಯುವಂತ ಅವಶ್ಯಕತೆ ಇಲ್ಲ. ನಾನು ಇವಾಗ ಏನ್ ಡಿರೈವ್ ಮಾಡ್ತಾ ಹೋಗ್ತೀನಿ ಅದನ್ನ ಬರೆದ್ರೆ ಸಾಕು. ಈಗ ಡಿರೈವ್ ಮಾಡೋದಕ್ಕೆ ನಮಗೆ ಮೇಜರ್ ಆಗಿ ಎರಡು ಈಕ್ವೇಶನ್ಗಳು ಅಥವಾ ಎಕ್ಸ್ಪೆರಿಮೆಂಟ್ಗಳು ನಮಗೆ ಗೊತ್ತಿರಬೇಕು. ಮೊದಲನೇದೇನು? ಅಕಾರ್ಡಿಂಗ್ ಟು ಐನ್ಸ್ಟೀನ್ ಎಕ್ಸ್ಪೆರಿಮೆಂಟ್. ಐನ್ಸ್ಟೀನ್ ಏನ್ ಹೇಳ್ದ? ಎನರ್ಜಿ ವಿಲ್ ಬಿ ಈಕ್ವಲ್ ಟು ಮಾಸ್ ಇಂಟು ಆಕ್ಸಲರೇಷನ್ ಸ್ಕ್ವೇರ್ ಅಥವಾ ಸ್ಪೀಡ್ ಸ್ಕ್ವೇರ್ ಅಂತ. ಈ ಸಿ ಏನ್ ರೆಪ್ರೆಸೆಂಟ್ ಮಾಡ್ತಾ ಇರೋದು? ಬರೀರಿ. ವೇರ್ c is the velocity ಅಥವಾ ಸ್ಪೀಡ್ ಆಫ್ ಲೈಟ್, ಸರಿನಾ? c is the velocity or speed of light. Energy will be equal to mass into speed of light ಅಥವಾ velocity of light ಅಂತ ಹೇಳಿದ್ರು ಅವರು. ಯಾರು? ಐನ್ಸ್ಟೈನ್. ಇದು ಮೊದಲನೇ ಈಕ್ವೇಶನ್ ಅಂತ ತಗೊಳ್ಳೋಣ. ನೆಕ್ಸ್ಟ್ ಅಕಾರ್ಡಿಂಗ್ ಟು ಪ್ಲಾಂಕ್ಸ್
ಪ್ಲ್ಯಾಂಕ್ಸ್ ಎಕ್ಸ್ಪೆರಿಮೆಂಟ್ ಸರಿನಾ. ಪ್ಲ್ಯಾಂಕ್ಸ್ ಎಕ್ಸ್ಪೆರಿಮೆಂಟ್ ಏನು ಹೇಳುತ್ತೆ, E is equal to h ನ್ಯೂ ಅಂತ ಹೇಳ್ತಾ ಹೋಗುತ್ತೆ. E is equal to h ನ್ಯೂ. ಸೊ ನ್ಯೂ ಏನು, ಫ್ರೀಕ್ವೆನ್ಸಿ ಸರಿನಾ, ಫ್ರೀಕ್ವೆನ್ಸಿ ಆಫ್ ದ ಲೈಟ್. ಈ h ಅಂತ ಅಂದ್ರೇನು, h ಈಸ್ ದ ಪ್ಲ್ಯಾಂಕ್ ಕಾನ್ಸ್ಟೆಂಟ್ ಅಂತ ಕರಿತಾ ಹೋಗ್ತೀವಿ. ವೇರ್ ಬರೀರಿ, ನ್ಯೂ ಈಸ್ ದ ಫ್ರೀಕ್ವೆನ್ಸಿ ಆಫ್ ಲೈಟ್, ಫ್ರೀಕ್ವೆನ್ಸಿ ಆಫ್ ಲೈಟ್. ನೆಕ್ಸ್ಟ್ ಈ h ಏನ್ ರೆಪ್ರೆಸೆಂಟ್ ಮಾಡುತ್ತೆ, ಪ್ಲ್ಯಾಂಕ್ ಕಾನ್ಸ್ಟೆಂಟ್, ಪ್ಲ್ಯಾಂಕ್ ಕಾನ್ಸ್ಟೆಂಟ್. ಸೊ ಇದೆಷ್ಟಕ್ಕೆ ಈಕ್ವಲ್ ಆಗಿರುತ್ತೆ ಅಂದ್ರೆ 6.6 ಇಂಟು 10⁻−34 ಜೌಲ್ ಸೆಕೆಂಡ್ ಸರಿನಾ. ಇಷ್ಟಕ್ಕೆ ಈಕ್ವಲ್ ಆಗಿರುತ್ತೆ ಏನು, ಪ್ಲ್ಯಾಂಕ್ ಕಾನ್ಸ್ಟೆಂಟ್. ಇದಷ್ಟು ಕೂಡ ಬರೀಬೇಕು. ಫಸ್ಟ್ ಐನ್ಸ್ಟೈನ್ ಎಕ್ಸ್ಪೆರಿಮೆಂಟ್ ಅನ್ನ ಯೂಸ್ ಮಾಡ್ತೀನಿ. E is equal to mc² where c represent the velocity or the speed of light. According to the Planck experiment, E is equal to h nu where nu is the frequency of the light, h is the Planck constant. So Planck constant value ಏನು 6.6 ಇಂಟು 10⁻−34 ಜೌಲ್ ಸೆಕೆಂಡ್. ಸೊ ಈಗ ನೋಡಿ ಇಲ್ಲಿ ಇದನ್ನ ಈಕ್ವೇಶನ್ ನಂಬರ್ 2 ಅಂತ ತೊಗೊಳ್ಳಿ ಸರಿನಾ. ಈಕ್ವೇಶನ್ 1 ಮತ್ತೆ ಈಕ್ವೇಶನ್ 2 ಅನ್ನ ನೋಡಿದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಎರಡರದ್ದು ಕೂಡ ಸೇಮ್ ಇದೆ ಸರಿನಾ. ಲೆಫ್ಟ್ ಹ್ಯಾಂಡ್ ಸೈಡ್ ಎರಡರದ್ದು ಕೂಡ ಸೇಮ್ ಇದೆ. ಸೊ ಬರೀರಿ, ಫ್ರಮ್ ಈಕ್ವೇಶನ್ 1 and 2, 1 and 2. ಸೊ ನಾವೇನ್ ಮಾಡ್ಬೋದು, ಲೆಫ್ಟ್ ಹ್ಯಾಂಡ್ ಸೈಡ್ ಸೇಮ್ ಇರೋದ್ರಿಂದ ರೈಟ್ ಹ್ಯಾಂಡ್ ಸೈಡ್ ಅನ್ನ ಈಕ್ವೇಟ್ ಮಾಡ್ಬೋದು. ಸೊ mc² ವಿಲ್ ಬಿ ಈಕ್ವಲ್ ಟು h ನ್ಯೂ ಸರಿನಾ. ಸೊ ಇವಾಗ h ನ್ಯೂ ಇದೆಯಲ್ಲ, ಈ ನ್ಯೂ ಅನ್ನ ನಾವು ಸಪರೇಟ್ ಮಾಡಿ ಬರ್ಕೊಂತ ಹೋಗೋಣ. ಸೊ ನ್ಯೂ ಅನ್ನ ಯಾವ ರೀತಿ ಬರಿಬಹುದು, ನ್ಯೂ ವಿಲ್ ಬಿ ಈಕ್ವಲ್ ಟು c/λ ಸರಿನಾ. ಲ್ಯಾಂಬ್ಡಾ ಅಂತ ಅಂದ್ರೇನು, ವೇವ್ ಲೆಂತ್ ಗೊತ್ತಾಯ್ತಾ. ಲ್ಯಾಂಬ್ಡಾ ಅಂತಂದ್ರೆ ವೇವ್ ಲೆಂತ್, ಸಿ ಅಂತಂದ್ರೆ ಗೊತ್ತಲ್ಲ ಸ್ಪೀಡ್ ಆಫ್ ದಿ ಲೈಟ್. ಸೊ ಈಗ ನ್ಯೂ ಜಾಗಕ್ಕೆ ಏನನ್ನ ಹಾಕ್ಬೇಕು, mc² ವಿಲ್ ಬಿ ಈಕ್ವಲ್ ಟು h ಡಿವೈಡೆಡ್ ಬೈ, ನೋಡಿ ಇಲ್ಲಿ ಸಿ ಲ್ಯಾಂಬ್ಡಾ. ಸೊ ಸಿ ಇಲ್ಲಿ ಬರುತ್ತೆ, ಲ್ಯಾಂಬ್ಡಾ ಇಲ್ಲಿ ಬರುತ್ತೆ. ಈಗ ನನಗೆ ಬೇಕಾಗಿರೋದೇನು, ವೇವ್ ಲೆಂತ್ ಬೇಕಾಗಿರೋದು, ನೋಡಿ ಇಲ್ಲಿ ವೇವ್ ಲೆಂತ್. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಲ್ಯಾಂಬ್ಡಾ ವಿಲ್ ಬಿ ಈಕ್ವಲ್ ಟು hc/mc² ಹಂಗೆ ಉಳಿಸ್ಕೊಂತೀನಿ. ಸೊ ಇವಾಗ ಇಲ್ಲಿ c² ಅಂತ ಅಂದ್ರೆ ಏನಾಗುತ್ತೆ ನೋಡಿ, hc ಹೋಲ್ ಡಿವೈಡೆಡ್ ಬೈ m c ಇಂಟು ಸಿ. c² ಅಂತ ಅಂದ್ರೆ c ಇಂಟು ಸಿ ಅಲ್ವಾ. ಸೊ ಒಂದು ಸಿ ಮತ್ತೆ ಇನ್ನೊಂದು ಸಿ ಕ್ಯಾನ್ಸಲ್ ಔಟ್ ಆಗುತ್ತೆ. ಸೊ ಏನು ಉಳ್ಕೊಂತು, ಲ್ಯಾಂಬ್ಡಾ ವಿಲ್ ಬಿ ಈಕ್ವಲ್ ಟು h/mc ಮಾತ್ರ ಉಳ್ಕೊಂತು, h/mc. ಸೊ ಈಗ ಇಷ್ಟನ್ನ ನಾವು ಬರಿಬೋದು ಸರಿನಾ. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು h ಡಿವೈಡೆಡ್ ಬೈ mc ಅಂತ. ಆಮೇಲೆ ಇನ್ನೊಂದು ಈಕ್ವೇಶನ್ ಬರುತ್ತೆ ಏನು, ಇಫ್ ದ ಪಾರ್ಟಿಕಲ್ ಮೂವ್ ವಿತ್ ವೆಲಾಸಿಟಿ v. ಯಾಕಂತಂದ್ರೆ ಎಲ್ಲ ಒಂದು ಪಾರ್ಟಿಕಲ್ಗಳು ಲೈಟ್ ಸ್ಪೀಡ್ ಅಲ್ಲೇ ಹೋಗಕ್ಕಾಗುತ್ತಾ, ಆಗಲ್ಲ. ನೋಡಿ ಇಲ್ಲಿ ಸಿ ಅಂತ ಅಂದ್ರೇನು, ಸಿ ಅಂತಂದ್ರೆ ವೆಲಾಸಿಟಿ ಆರ್ ದ ಸ್ಪೀಡ್ ಆಫ್ ಲೈಟ್. ಆ ಒಂದು ಸ್ಪೀಡಲ್ಲಿ ಎಲ್ಲ ಅಬ್ಜೆಕ್ಟ್ ಹೋಗಕ್ಕಾಗಲ್ಲ. ಸೊ ಆ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು h/m, ಸಿ ಜಾಗಕ್ಕೆ ವಿ ಅಂತ ಬರಿಬೇಕು ಸರಿನಾ. ಸೊ ಇಲ್ಲೇನ್ ಮಾಡ್ತಾ ಇರೋದು ನಾವು, ಸ್ಪೀಡ್ ಆಫ್ ಲೈಟ್ ಬದಲು ಯಾವುದೋ ಒಂದು ವೆಲಾಸಿಟಿ ವಿ ಅಂತ ತೊಂತ ಹೋಗ್ತಾ ಇದೀವಿ. ಸೊ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು h ಡಿವೈಡೆಡ್ ಬೈ mv ಗೊತ್ತಾಯ್ತಾ. ಸೊ ಈಗ ನಾನು ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡ್ಬೋದು. ಯಾವ ರೀತಿ ಅಂತಂದ್ರೆ ಲ್ಯಾಂಬ್ಡಾ ವಿಲ್ ಬಿ ಈಕ್ವಲ್ ಟು h ಡಿವೈಡೆಡ್ ಬೈ p. ಸೊ p ಏನ್ ತೋರಿಸ್ತಾ ಇದೆ, ಲೀನಿಯರ್ ಮೊಮೆಂಟಮ್ ಗೊತ್ತಾಯ್ತಾ. p is showing the linear momentum, h divided by p where p will be equal to mv ಸರಿನಾ. ಸೊ p ನನಗೆ mv ಆಗಿರೋದ್ರಿಂದ ನಾನು ಏನ್ ಮಾಡಿದೀನಿ, p ಅನ್ನ mv ಜಾಗಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದೀನಿ. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್ ಗೊತ್ತಾಯ್ತಾ. ಸೊ ಲೆಂತ್ ವ್ಯಾಲ್ಯೂನ, ಸೊ ವೇವ್ ಲೆಂತ್ ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ. ಈಗ ಏನಾಯ್ತು, ಎನರ್ಜಿ ಈಸ್ ಈಕ್ವಲ್ ಟು mc² ಅಂತ ತಗೊಂಡೆ. ಅದೇನಾದ್ರೂ ಕೈನೆಟಿಕ್ ಎನರ್ಜಿ ಆಗಿದ್ರೆ ಏನ್ ಮಾಡೋದು, ನೋಡೋದು. ಇಫ್ the energy is kinetic energy. So kinetic energy ಇದು ನಮಗೆ ಫಾರ್ಮುಲಾ ಗೊತ್ತು ಏನು, ಹಾಫ್ mv² ಸರಿನಾ. ಕೈನೆಟಿಕ್ ಎನರ್ಜಿದು ಏನು ಫಾರ್ಮುಲಾ, ಹಾಫ್ mv². ವಿ ಅಂತಂದ್ರೆ ಯಾವ್ದಾದ್ರು ವೆಲಾಸಿಟಿ ಇರ್ಬೋದು. ಸೊ ಈಗ ಏನ್ ಮಾಡ್ತೀನಿ ಅಂತಂದ್ರೆ ನಾನು ಮಲ್ಟಿಪ್ಲೈ ಮಾಡ್ತೀನಿ, m ಡಿವೈಡೆಡ್ ಬೈ m ಅಂತಂದ್ರೆ ನ್ಯೂಮರೇಟರ್ಗೆ ಮತ್ತೆ ಡಿನಾಮಿನೇಟರ್ಗೆ ಎರಡಕ್ಕೂ ಕೂಡ ನಾನು m ಅನ್ನ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಈಗ m ಮತ್ತೆ m ಕ್ಯಾನ್ಸಲ್ ಔಟ್ ಆಗ್ತದೆ, m ಒನ್ಸ. ಸೊ ಒಂದೇ ಮಲ್ಟಿಪ್ಲೈ ಆದಂಗೆ ಏನಾಗಲ್ಲ ಸರಿನಾ. ಸೊ 1 ಡಿವೈಡೆಡ್ ಬೈ 2 m ಇಂಟು m ಏನಾಗುತ್ತೆ, m² ಆಗುತ್ತೆ, v² ಹಂಗೆ ಉಳ್ಕೊಳುತ್ತೆ ಡಿವೈಡೆಡ್ ಬೈ m ಸರಿನಾ. m² v², ನಾನು ಎಲ್ಲೋ ನೋಡಿದ್ದೀನಲ್ಲ, m ಇಂಟು ವಿ ಅನ್ನ p ಅಂತ ಬರಿಬಹುದು, m² ಇಂಟು v² ಅನ್ನ p² ಅಂತ ಬರೋದ್ರಾಯ್ತು. ಸೊ 1 ಡಿವೈಡೆಡ್ ಬೈ 2 ಇಂಟು p² ಡಿವೈಡೆಡ್ ಬೈ m ಗೊತ್ತಾಯ್ತಾ. ಏನ್ ಮಾಡಿದೆ,
ಎಂ ಇಂಟು ವಿ ಅನ್ನ ಪಿ ಅಂತ ಬರಿಬಹುದು ಅಂತಂದ್ರೆ ಎಂ ಸ್ಕ್ವೇರ್ ಇಂಟು ವಿ ಸ್ಕ್ವೇರ್ ಅನ್ನ ಪಿ ಸ್ಕ್ವೇರ್ ಅಂತ ಬರಿಬಹುದು. ಸೊ ಇವಾಗ ಏನಾಯ್ತು 1/2 ಇಂಟು ಪಿ ಸ್ಕ್ವೇರ್ ಬೈ ಎಂ, ಏನಿದು ಎನರ್ಜಿ ಸರಿನಾ. ಎನರ್ಜಿ ವಿಲ್ ಬಿ ಈಕ್ವಲ್ ಟು 1/2 ಇಂಟು ಪಿ ಸ್ಕ್ವೇರ್ ಬೈ ಎಂ. ಸೊ ಈಗ ನಾನು ಇಲ್ಲಿ ಬರ್ಕೊಂತ ಹೋಗ್ತೀನಿ, ಇ ವಿಲ್ ಬಿ ಈಕ್ವಲ್ ಟು ಪಿ ಸ್ಕ್ವೇರ್ ಡಿವೈಡೆಡ್ ಬೈ 2m ಸರಿನಾ. ಪಿ ಸ್ಕ್ವೇರ್ ಬೈ 2m ನೋಡಿ ಇಲ್ಲಿ 1/2 ಅನ್ನ ಒಳಗಡೆ ಮಲ್ಟಿಪ್ಲೈ ಮಾಡೋದ್ರ ಅದಕ್ಕೆ ಪಿ ಸ್ಕ್ವೇರ್ ಬೈ 2m ಆಯ್ತು. ನಾನು ಇವಾಗ ಏನ್ ಮಾಡ್ತೀನಿ, ಬರೀ ಪಿ ಅನ್ನ ಮಾತ್ರ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಪಿ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು, ಸೊ 2m ಈ ಕಡೆ ಬಂದ್ರೆ ಏನಾಗುತ್ತೆ 2me ಆಗುತ್ತೆ ಸರಿನಾ. 2m ಈ ಕಡೆ ಬಂದಾಗ ಡಿನಾಮಿನೇಟರ್ ಅಲ್ಲಿ ಇರೋದು ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ ಸರಿನಾ. 2me ಆಯ್ತು. ಇಲ್ಲಿ ಪಿ ಸ್ಕ್ವೇರ್ ಇರೋದು, ನನಗೆ ಪಿ ಮಾತ್ರ ಬೇಕಾಗಿರೋದು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಸ್ಕ್ವೇರ್ ಅನ್ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ ರೂಟ್ ಆಗುತ್ತೆ. ಸೊ ಪಿ ಸ್ಕ್ವೇರ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ 2me. ನೋಡಿ ಇಲ್ಲಿ ಪಿ ಜಾಗಕ್ಕೆ ಈ ರೂಟ್ 2me ನ ಬರೀರಿ ಅಷ್ಟೇ. ದೇರ್ ಫೋರ್ ವೇವ್ ಲೆಂತ್ ಲ್ಯಾಂಬ್ಡಾ ವಿಲ್ ಬಿ ಈಕ್ವಲ್ ಟು ಎಚ್ ಡಿವೈಡೆಡ್ ಬೈ ಪಿ ಜಾಗಕ್ಕೆ ಈ ವ್ಯಾಲ್ಯೂನ ಬರೀರಿ, ಏನದು ರೂಟ್ 2me. ಗೊತ್ತಾಯ್ತಾ. ಇಷ್ಟನ್ನ ನೀವು ನೀಟಾಗಿ ಬರಿತಾ ಹೋಗ್ಬೇಕು. ಇಷ್ಟನ್ನ ಬರೆದ್ರೆ ಫುಲ್ ಮಾರ್ಕ್ಸ್ ಸರಿನಾ. ಫಸ್ಟ್ ಐನ್ಸ್ಟೈನ್ ಎಕ್ಸ್ಪೆರಿಮೆಂಟ್ ಪ್ರಕಾರ ಎನರ್ಜಿನ ತಗೋಬೇಕು, ಪ್ಲಾಂಕ್ ಎಕ್ಸ್ಪೆರಿಮೆಂಟ್ ಪ್ರಕಾರ ಎನರ್ಜಿನ ತಗೋಬೇಕು, ಎರಡರದು ಕೂಡ ರೈಟ್ ಹ್ಯಾಂಡ್ ಸೈಡ್ ಅನ್ನ ಈಕ್ವೇಟ್ ಮಾಡಬೇಕು. ಆಮೇಲೆ ಇಲ್ಲಿ ಲೀನಿಯರ್ ಮೊಮೆಂಟಮ್ ಪಿ ಇಸ್ ಈಕ್ವಲ್ ಟು ಎಂ ವಿ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನೆಕ್ಸ್ಟ್ ಈ ಎನರ್ಜಿ ಏನಾದ್ರೂ ಕೈನೆಟಿಕ್ ಎನರ್ಜಿ ಆಗಿದ್ರೆ ಏನು ಆಫ್ ಎಂ ವಿ ಸ್ಕ್ವೇರ್ ಅಲ್ವಾ. ಸೊ ಅದಕ್ಕೆ ಏನ್ ಮಾಡ್ತೀನಿ ಅಂತಂದ್ರೆ ಎಂ ಮತ್ತೆ ಎಂ ಅನ್ನ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಅಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ. ನೋಡಿ ಇಲ್ಲಿ ಎಂ ಒನ್ಸ ಕ್ಯಾನ್ಸಲ್ ಔಟ್ ಆಗಿ ಒಂದೇ ಆಗುತ್ತೆ ಸರಿನಾ. ಸೇಮ್ ವ್ಯಾಲ್ಯೂನೇ ಉಳ್ಕೊಳ್ಳೋದು, ಏನು ಚೇಂಜಸ್ ಆಗಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಎಂ ಇಂಟು ಎಂ ಸ್ಕ್ವೇರ್ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಎಂ ಉಳ್ಕೊಂತು. ಎಂ ಇಂಟು ವಿ ಅನ್ನ ಪಿ ಅಂತ ಕರಿಬಹುದು ಅಂದ್ರೆ ಎಂ ಸ್ಕ್ವೇರ್ ಇಂಟು ವಿ ಸ್ಕ್ವೇರ್ ಅನ್ನ ಪಿ ಸ್ಕ್ವೇರ್ ಅಂತ ಕರಿಬಹುದು. ಸೊ ಇವಾಗ ಏನಾಯ್ತು, ಪಿ ಸ್ಕ್ವೇರ್ ಬೈ 2m ಆಯ್ತು ಎನರ್ಜಿ. ನನಗೆ ಪಿ ವ್ಯಾಲ್ಯೂ ಮಾತ್ರ ಬೇಕು. ಪಿ ಅಂತಂದ್ರೇನು ಲೀನಿಯರ್ ಮೊಮೆಂಟಮ್. ಸೊ ಅವಾಗ ಏನ್ ಮಾಡ್ತೀನಿ, ಪಿ ಇಸ್ ಈಕ್ವಲ್ ಟು ಈ 2m ಅನ್ನ ಈ ಕಡೆ ಕಳಿಸ್ತೀನಿ 2me, ಪಿ ಸ್ಕ್ವೇರ್ ಅನ್ನ ಈ ಸ್ಕ್ವೇರ್ ಅನ್ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ ನೋಡಿ ಇಲ್ಲಿ ರೂಟ್ ಆಫ್ 2me ಆಯ್ತು. ಸೊ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಬೈ ಪಿ, ನನಗೆ ವೇವ್ ಲೆಂತ್ ವ್ಯಾಲ್ಯೂ ಸಿಕ್ಕಿದ್ದು. ಸೊ ಎಚ್ ಡಿವೈಡೆಡ್ ಬೈ ಪಿ ಜಾಗಕ್ಕೆ ರೂಟ್ 2me ಹಾಕಿದ್ದೀನಿ, ಏನಾದ್ರೂ ಕೈನೆಟಿಕ್ ಎನರ್ಜಿ ಆಗಿದ್ರೆ ಆ ಒಂದು ಸಂದರ್ಭದಲ್ಲಿ. ಸೊ ಇಷ್ಟನ್ನ ನೀವು ಬರಿತಾ ಹೋದ್ರೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ನಾನು ಸೈಡ್ಗೆ ಹೋಗ್ತೀನಿ, ನೀವು ಸ್ಕ್ರೀನ್ ಶಾಟ್ ತಕೊಂತ್ರಿ. ಫಸ್ಟ್ ಇಯರ್ ಇಂದ 4th ಇಯರ್ ವರೆಗೂ ಇರುವಂತ ಎಲ್ಲಾ ಕಾನ್ಸೆಪ್ಟ್ ಅನ್ನು ನಾನು ಕವರ್ ಮಾಡ್ತಾ ಇರ್ತೀನಿ. ಸೊ ನೀವು ಫಸ್ಟ್ ಇಯರ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ 4th ಇಯರ್ ವರೆಗೂ ಕೂಡ ಎಲ್ಲಾ ಕಾನ್ಸೆಪ್ಟ್ ನೀವು ನಮ್ಮ ಚಾನಲ್ ಅಲ್ಲೇ ನೋಡ್ತಾ ಹೋಗ್ಬೋದು. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.